73 kgs was what I came from Thailand. kgs ಲೂಸ್ ಮಾಡಿದ್ರೆ 10 kg ಬಟ್ಟೆಗಳಿದ್ದಾವೆ. ಅಯ್ಯಪ್ಪ ಗೈಸ್, ಆ್ಯಕ್ಚುಲಿ ಇವಾಗ ನಾನು ರಿಟರ್ನ್ ಗಿಫ್ಟ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ಗನ್ ಆದರೆ ಮನುಷ್ಯರು ಶೂಟ್ ಮಾಡೋ ಗನ್ ಅಲ್ಲ. ಇಷ್ಟು ಪಾತ್ರೆಗಳನ್ನ ದಬಾಕಿದ್ದೀವಿ. ಗಾಡಿ ಎಲ್ಲ ರೆಡಿಯಾಗಿದೆ, ಇಟ್ಟಿದ್ದೀನಿ. ಸೊ ಇದು ಹಿಂಗೆ ಬರುತ್ತಲ್ಲ, ಇದನ್ನ ನಾವು ಫಸ್ಟ್ ಎವರ್ ಚಕ್ಲಿ ಕೋಡ್ಬಳೆ ಸಕ್ಸಸ್ಫುಲ್ ಆಗಿದೆ. ಗೈಸ್, ಇವಾಗ ಆ್ಯಕ್ಚುಲಿ ಏನು ಪ್ಲ್ಯಾನ್ ಇತ್ತು ಅಂದರೆ ಇವತ್ತಿಂದ ಮನೆ ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದೆ. ನಾನು ಏನೇನೋ ಪ್ಲ್ಯಾನ್ ಮಾಡಿದ್ದೆ, ಅದು ಏನೇನೋ ಆಗಿ ಏನೇನೋ ಆಗೋಯ್ತು. ಇವತ್ತಿಂದ ಆದರೂ ಕ್ಲೀನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಆಮೇಲೆ ನಮ್ಮ ಮನೆ ಕ್ಲೀನ್ ಮಾಡೋಕೆ ಆಂಟಿ ಒಬ್ಬರು ಹೆಲ್ಪ್ ಬರ್ತಾರಲ್ಲ, ಅವ್ರ ಹತ್ರ ಹೇಳಿದ್ದೆ ಲೈಕ್ ಇವತ್ತಿಂದ ಮಾಡೋಣ ಅಂತ. ಅವರೇನೋ ಬೆಂಗಳೂರಿಗೆ ಹೋಗಿದ್ದಾರಂತೆ, ಅವ್ರು ಇವತ್ತು ಬರೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ನನಗೆ ಬೇರೆ ಆಪ್ಷನ್ ಇಲ್ಲ. ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೆ, ನೆಕ್ಸ್ಟ್ ಫ್ರೈಡೇನೇ ಹಬ್ಬ ಇರೋದು. ಸಂಡೇ ನಂಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ನಾನು ಸಂಡೇ ಒಂದೇನೋ ಒಂದು ಫಂಕ್ಷನ್ ಇದೆ. ಐ ಥಿಂಕ್ ಐ ವಿಲ್ ಹ್ಯಾವ್ ಟು ಗೋ ದೇರ್. ಮಂಡೇ ನಂಗೊಂದು ಇಂಪಾರ್ಟೆಂಟ್ ವರ್ಕ್ ಇದೆ. ಇಫ್ ಎವ್ರಿಥಿಂಗ್ ಸೆಟ್ಸ್ ಅಪ್, ಎವ್ರಿಥಿಂಗ್ ಗೋಸ್ ವೆಲ್, ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ. ಬಟ್ ಇವಾಗ ನನಗೆ ಮಂಡೇ ಆ ವರ್ಕ್ ಏನಾದರೂ ಆದರೆ ಐ ಥಿಂಕ್ ಐ ವಿಲ್ ಹ್ಯಾವ್ ಟು ಗೋ ಟು ಬ್ಯಾಂಗ್ಳೂರಿಗೆ ಹೋಗಬೇಕಾಗಬಹುದು. ಸೊ ಇವಾಗ ನನ್ನ ಹತ್ರ ಮಂಡೇ ಹೋದರೆ ಐ ಥಿಂಕ್ ಐ ಕ್ಯಾನ್ ರಿಟರ್ನ್ ಆನ್ ಮಂಡೇ ಆರ್ ಐ ವಿಲ್ ಹ್ಯಾವ್ ಟು ರಿಟರ್ನ್ ಆನ್ ಟ್ಯೂಸ್ಡೇ. ನಾನು ಟ್ಯೂಸ್ಡೇ ವಾಪಸ್ ಬರ್ತೀನಿ ಅಂದರೆ ನಮ್ಮಮ್ಮ ಇನ್ನೇನು ಕತೆ ಹೇಳ್ತಾರೋ ಗೊತ್ತಿಲ್ಲ. ಸೊ ನಾನು ವೆಡ್ನೆಸ್ಡೇ ಏನು ಅಂದ್ಕೊಂಡಿದ್ದೆ, ಲೈಕ್ ಲಕ್ಷ್ಮಿ ಹಬ್ಬಕ್ಕೆ ತಿಂಡಿಗಳೆಲ್ಲ ಮಾಡ್ತಾರಲ್ಲ, ಸೊ ಅದನ್ನ ಮಾಡ್ಕೊಳ್ಳೋಣ ಅಂತ ವೆಡ್ನೆಸ್ಡೇ ಪ್ಲ್ಯಾನ್ ಮಾಡಿದ್ದೆ. ಈಗ ಕಾನ್ಸೆಪ್ಟ್ ಇರೋದೇನು, ಪೀಪಲ್ ಆರ್ ಸೇಯಿಂಗ್ ಗೋಪಣ್ಣನ ಮದುವೆ ಕ್ಲೀನ್ ಮಾಡಿದೆಯಲ್ಲ, ಯಾಕೆ ಇವಾಗ ಕ್ಲೀನ್ ಮಾಡಿದೆ ಅಂತ. ನನಗೇನೋ ಹಬ್ಬನ ಹಾಗೆ ಕ್ಲೀನ್ ಮಾಡಿದಂತೂ ಮಾಡೋಕ್ಕಾಗೋದಿಲ್ಲ. ಸೊ ಐ ಥಾಟ್ ಆಯಿತು ಬಿಡಿ, ನಿಮ್ಮದೇನು ಬೇಡ, ಐ ಥಿಂಕ್ ಕಿಚನ್ ಸ್ಪೇಸ್ ಮತ್ತು ನನ್ನ ರೂಮ್ನಾದರೂ ನಾನು ಕ್ಲೀನ್ ಮಾಡ್ಕೋಬೇಕು. ಪ್ಲಸ್ ನನ್ನ ಸೆಕೆಂಡ್ ಫ್ಲೋರ್ ಇದೆಯಲ್ಲ, ಸೊ ಅದನ್ನು ಕ್ಲೀನ್ ಮಾಡ್ಕೋತೀನಿ. ಮಾಡ್ಕೊಳಕ್ಕೆ ಇಷ್ಟ ಇರೋರು ಮಾಡ್ಕೊಳ್ಳಿ, ಇಲ್ಲ ಬಿಡಿ ಅಂತ ಹ್ಯಾವ್ ಡಿಸೈಡೆಡ್. ಸೊ ಯಾರಿಗೂ ಫೋರ್ಸ್ ಇಲ್ಲ. ನೀನು ಮಾಡಬೇಡ ಅಂತ ಎಷ್ಟೋ ಹೇಳಿದ್ರು. ನಂಗೆ ಯಾಕೋ ಮನಸ್ಸು ಒಪ್ಪಲ್ಲ, ಆಯಿತಾ. ಸಮಥಿಂಗ್ ನಾನು ಎಷ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಷ್ಟು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀನಿ. ಇದೊಂದು ಕ್ಲೀನಿಂಗಲ್ಲೇ ಐ ಫೀಲ್ ಇಟ್ ಇಸ್ ವೇಸ್ಟ್ ನಂಗೆ ಹಂಗೆ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಸೊ ಐ ಥಾಟ್ ಇನ್ನೇನು ಮಾಡೋದು, ಐ ಹ್ಯಾವ್ ನೋ ಐಡಿಯಾ ಅಂತ. ಸೊ ಇವಾಗ ನನಗೆ ಇವಾಗ ಕ್ಲೀನಿಂಗ್ ಮಾಡಿದೆ, ನಂಗೆ ಮಾಡೋಕ್ಕೆ ಮನಸ್ಸಿಲ್ಲ. ಸೊ ಐ ಥಾಟ್ ಇವತ್ತಿಂದ ಕ್ಲೀನಿಂಗ್ ಮಾಡೋಣ ಅಂತ. ಐ ಹ್ಯಾವ್ ಡಂಪ್ಡ್ ಎವ್ರಿಥಿಂಗ್. ಇಲ್ಲಿ ನೋಡಿ, ಇಲ್ಲಿ ಡಂಪ್ ಯಾರ್ಡ್ ಆಗಿದೆ. ನನ್ನ ಸ್ಪೇಸ್ ಎವ್ರಿಥಿಂಗ್ ಇಲ್ಲೆಲ್ಲ ಡಂಪ್ ಮಾಡಿಟ್ಟಿದ್ದೀನಿ. ಮತ್ತು ಇದೊಂದೇ ಅಲ್ಲ, ದೇರ್ ಇಸ್ ಲಾಟ್ ಆಫ್ ಡಂಪ್ ಥಿಂಗ್ಸ್ ಹಿಯರ್. ನೋಡಿ, ಇವ್ರದ್ದು ಇದು ನೋಡಿ, ನಂದು ತೋರಿಸ್ತೀನಿ ನೋಡಿ. ಓ ಮೈ ಗಾಡ್, ನಾನು ಈ ರ್ಯಾಕಲ್ಲಿ ಮತ್ತು ಆ ರ್ಯಾಕಲ್ಲಿ ಇರೋ ಬಟ್ಟೆ ಯೂಸೇ ಮಾಡಲ್ಲ. ಸೊ ಅದನ್ನ ಯಾಕೋ ನಂಗೆ ಕೊಡೋಕ್ಕೆ ಮನಸ್ಸಾಗ್ತಾಯಿಲ್ಲ. ನಾನು ಅದನ್ನ ಕೊಡೋದಿಲ್ಲ ಅಂತ ಅನಿಸುತ್ತೆ ಮೋಸ್ಟ್ಲಿ. ಬಟ್ ಇಲ್ಲಿ ನೋಡಿ, ಇಷ್ಟಿದೆ, ವಿಚ್ ಐ ಯೂಸ್ ವೆರಿ ರೆಗ್ಯುಲರ್. ಸೊ ಅದೆಲ್ಲ ನಂದೆಲ್ಲ ಫ್ರಾಕ್ಸ್ ಎಲ್ಲ ಇದ್ದಾವೆ, ವಿಚ್ ಆರ್ 4,000-5,000 ಐಟಮ್ಸ್. ನಂಗೆ ನಿಜ ಯಾರಿಗೂ ಕೊಡೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಆ್ಯಂಡ್ ನಾನು ಇಲ್ಲಿ ಅದನ್ನ ಯೂಸೂ ಮಾಡೋಕ್ಕಾಗ್ತಾಯಿಲ್ಲ. ಸೊ ಇವತ್ತು ಅದ್ರ ಬಗ್ಗೆ ಏನಾದ್ರು ಪ್ಲ್ಯಾನ್ ಮಾಡಬೇಕು. ಆ್ಯಂಡ್ ಐ ಥಿಂಕ್ ಐ ವಿಲ್ ನಾಟ್ ಟಚ್ ದಟ್. ಯಾಕಂದರೆ ನಂಗೆ ಇನ್ನೂ ಈಗಲೂ ಯಾರಿಗೂ ಕೊಡಬೇಕು ಅಂತ ಮನಸ್ಸು ಬರ್ತಾಯಿಲ್ಲ. ಸೊ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಹೋಪ್ ಸೊ ಐ ವಿಲ್ ಯೂಸ್ ಇಟ್. ಆಮೇಲೆ ಆವಾಗ ತುಂಬ ಸಣ್ಣ ಇದೆ. ಇವಾಗಲೂ ಆ್ಯಕ್ಚುಲಿ ದಪ್ಪ ಆಗಿದ್ದೆ. 73 kgs ವಾಸ್ ವಾಟ್ ಐ ಕೇಮ್ ಫ್ರಮ್ ಥೈಲ್ಯಾಂಡ್ ಟ್ರಿಪ್ಪಿಗೆ ಬಂದಾಗ 73 kgs ಏನೋ ಇದ್ದೆ. ಐ ಹ್ಯಾವ್ ಲಾಸ್ಟ್ 66 ಬಂದಿದ್ದೀನಿ. 3 more kgs ಲೂಸ್ ಮಾಡಿದ್ರೆ 10 kgs ಆಫ್ ವೆಯ್ಟ್ ಲಾಸ್ ಆಗುತ್ತೆ. ಆ್ಯಂಡ್ ಇನ್ನೊಂದೇ 1 kg ಲೂಸ್ ಮಾಡಿದ್ರೆ ಐ ವಿಲ್ ಕಮ್ ಬ್ಯಾಕ್ ಟು ಐಡಿಯಲ್ ವೆಯ್ಟ್. ಸೊ ಐಡಿಯಲ್ ವೆಯ್ಟಿಗೆ ಬರೋಕ್ಕೆ ಇನ್ನೊಂದೇ 1 kg ಬಾಕಿ ಇದೆ. ಬಟ್ ನನ್ನ ಟಾರ್ಗೆಟ್ ಇರೋದು ಐ ಹ್ಯಾವ್ ಟು ಕಮ್ ಟು 60. ಸೊ ಅದಕ್ಕೆ ಬರಬೇಕಂದ್ರೆ ತುಂಬ ಕಷ್ಟಪಡಬೇಕು ಐನು. ಸೊ ಇವಾಗ ಸದ್ಯಕ್ಕೆ ಎವ್ರಿಥಿಂಗ್ ಈಸ್ ಮೆಶ್ಡ್ ಅಪ್. ನಾನು ಏನು ಮಾಡಲಿ ಅಂತ ನಂಗೆ ಗೊತ್ತಾಗ್ತಾಯಿಲ್ಲ ಗೈಸ್. ಇದೆಲ್ಲ ಡಂಪ್ ಮಾಡಿಟ್ಟಿದ್ದೀನಿ. ಸೊ ನಾನು ಕ್ಲೀನ್ ಮಾಡ್ಕೊಳ್ಳೇಬೇಕು. ಆ್ಯಂಡ್ ನಾನು ಇವಾಗ ನನ್ನ ಹಸ್ಬೆಂಡ್ ಹಳೆ ಮನೆ ಹತ್ರ ಪೂಜೆ ಮಾಡೋಕ್ಕೆ ಹೋಗಿದ್ದಾರೆ. ಬರ್ತಾರೆ, ಮೇಲಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪುರಾಣಗಳನ್ನ. ನಾನು ತೋರಿಸ್ತೀನಿ ಯಾವ ಥರ ಆಡ್ತಾರೆ ಅಂತ. ಇವಾಗ ನೋಡ್ತಾ ಇರಿ. ನಿಂಗೆ ಮಾಡೋಕ್ಕೆ ಕೆಲಸ ಇಲ್ವಾ, ನಿಂಗೇನು ತಲೆ ಸರಿ ಇಲ್ವಾ. ಅವ್ರಿಗೆ ನಾನು ಒಬ್ಬಳೇ ಕ್ಲೀನ್ ಮಾಡೋದು ಇಷ್ಟ ಇಲ್ಲ. ಸೊ ಇವಾಗ ಬರ್ತಾರೆ, ಬರ್ತಾಯಿದ್ದಾರೆ ಮೇಲಕ್ಕೆ. ತೇಜು ಎಲ್ಲಿ ಅಂತ ಕೇಳಿಸ್ತಾ ಇದೆ ಅದು ನನಗೆ. ಸೊ ಐ ಥಿಂಕ್ ಹೀಲ್ ಬಿ ಕಮ್ಮಿಂಗ್. ಸೊ ಇಲ್ಲಿ ಪುರಾಣಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಅಷ್ಟರಲ್ಲಿ ನಾನು ಎಲ್ಲ ಓಪನ್ ಮಾಡ್ಕೊಂಬಿಟ್ರೆ ದೇರ್ ಇಸ್ ನೋ ಅದರ್ ಆಪ್ಷನ್ ಟು ಸ್ಕೋಲ್ಡ್ ಮಿ. ಸೊ ಅಷ್ಟರಲ್ಲಿ ಎಲ್ಲ ತೆಗೆದುಬಿಟ್ಟು ಇಲ್ಲಿ ಡಂಪ್ ಮಾಡಿ ಮಡ್ಚಿಕ್ತೀನಿ. ಹಂಗೆ ನೈಸ್ ಹೊಡೆದು ಒಂದು ಸ್ವಲ್ಪ ಹೆಲ್ಪು ಮಾಡಿಸ್ಕೊತೀನಿ. ಅವ್ರು ಹೆಲ್ಪ್ ಮಾಡೋದು ಸ್ಟೇಜಲ್ಲಂತೂ ಇಲ್ಲ. ಲೆಟ್ ಮಿ ಸಿ.
ಸೊ ಗೈಸ್ ಇಷ್ಟು ಪ್ಲ್ಯಾನ್ ಇದೆ ಇವತ್ತು. ಸೊ ಎವ್ರಿಥಿಂಗ್ ಗೋಸ್ ವೆಲ್ ಅಂದರೆ ಇಟ್ ವಾಸ್ ಗುಡ್. ಎಲ್ಲನೂ ಕ್ಲೀನ್ ಮಾಡಿ ಅಲ್ಲಿ ನೋಡಿ ಮೇಲ್ಗಡೆ ಡಂಪ್ ನೋಡಿ. ಸೊ ಲೆಟ್ ಅಸ್ ಸಿ ಹೌ ಇಟ್ ಗೋಸ್. ಫಸ್ಟ್ ನನ್ನ ಬ್ರ್ಯಾಕಿಂದ ಕ್ಲೀನ್ ಮಾಡ್ಕೊಂಡು ಆಮೇಲೆ ಕಿಟಕಿ ಎಲ್ಲ ಒರೆಸ್ಕೋಬೇಕು. ಆಂಟಿ ಬಂದಿದ್ದರೆ ಇಟ್ ವಾಸ್ ಗುಡ್. ಶಿ ವುಡ್ ಹ್ಯಾವ್ ಹೆಲ್ಪ್ಡ್ ಮೀನ್ ಎವ್ರಿಥಿಂಗ್. ನಾನು ಯಾವುದಕ್ಕೂ ತಲೆನೇ ಕಟ್ಸ್ಕೋಬೇಕಾಗಿಲ್ಲ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಗೈಸ್ ನಾನು ಇಷ್ಟು ಬಟ್ಟೆ ಎಲ್ಲ ವೇಸ್ಟ್ ಆಗಿದ್ದಾವೆ. ಸೊ ಐ ಥಾಟ್ ಹೇ ಪೇಪರ್ ಶಾರ್ಟೇಜು ಅದೇ ಇರೋದನ್ನೇ ರಿಯೂಸ್ ಮಾಡ್ಬೇಕು. ಹಾ ಅದು ದೇವ್ರ ಮನೆ ಕಸ ಗುಡ್ಸೋಪರ್ಕೆ ಅದು ಬಟ್ಟೆ ಒಳಗಡೆ ಒರೆಸ್ಬೇಕು. ಬಿಡಿ ನಾನು ಒರೆಸ್ತೀನಿ. ಗೈಸ್ ಇಲ್ಲಿ ನೋಡಿ ಇದೆಲ್ಲ ಜಾಕೆಟ್ಸ್ ಅಂತ ಅಂತಾರೆ. ಇದನ್ನ ಜಾಕೆಟ್ಸ್ ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೀವಿ. ಇದನ್ನ ಎಷ್ಟು ಸತಿ ಹಾಕೊಂಡಿದ್ದಾರೆ ಕೇಳಿ. ಎಷ್ಟು ಸತಿ ಹಾಕೊಂಡಿದ್ದೀರಿ ಇಲ್ಲಿ ನೋಡಿ. ಎಲ್ಲ ಸುಮ್ಮನೆ ತಗೊಳೋದು ಶೋಕಿ ಅಂತ. ಇವಾಗೇನು ಶೋಕಿ ಮಾಡಲ್ಲ, ಅವಾಗಂತೂ ಸಾಕಷ್ಟು ಶೋಕಿ ಮಾಡ್ತಾ ಇದ್ವು. ಮದುವೆ ಮುಂಚೆ ಮಾಡ್ತಾ ಇದ್ವಿ, ಮದುವೆ ಆದ್ಮೇಲೆ ಬಿಟ್ರು. ನಾನು ಮಾಡ್ತೀನಲ್ಲ ಶೋಕಿ, ಅದಕ್ಕೆ ಮದುವೆ ಆದ್ಮೇಲೆ ಒಂದೇ ಚಡ್ಡಿ ಒಂದು ವಾರ ಹಾಕಂತೀವಿ. ಕಾಸ್ಟ್ಲಿ ಇದೆಲ್ಲ ಇಟ್ಕೊಂಡು ಓಂ ನಮೋ ಶಿವ. ಒಂದು ಆ್ಯಕ್ಚುಲಿ ಇವ್ರ ಹತ್ರ ಒಂದು ಯಾವ ಕಂಪ್ನಿ ಶೂ, ಯಾವುದೋ ಕಂಪ್ನಿ ಅದು ವುಡ್ಲ್ಯಾಂಡ್ಸ್ ಸಾರಿ ವುಡ್ಲ್ಯಾಂಡ್ಸ್ ಕಂಪ್ನಿ ಶೂ ಇದೆ. ಅದ್ರ ಸೋಲ್ ಇಷ್ಟು ದಪ್ಪ ಇದೆ. ಆಮೇಲೆ ಏನಂತ ಕೊಚ್ಕೊಳಕ್ಕೆ ಬರ್ತಾರೆ ಅಂದರೆ, ನೋಡಿದ್ಯಾ ನನ್ನ ಹತ್ರ ಎಷ್ಟು ದಪ್ಪ ವುಡ್ಲ್ಯಾಂಡ್ಸ್ ಕಂಪ್ನಿ ಶೂ ಇದೆ ಅಂತ ಕೊಚ್ಕೊತಾರೆ ಗೈಸ್. ಎನಿವೇಸ್ ಕ್ಲೀನ್ ಮಾಡ್ತಾಯಿದ್ದೀವಿ. ನಂದು ಆಲ್ಮೋಸ್ಟ್ ಎಲ್ಲ ಆಗಿದೆ. ಇದನ್ನೆಲ್ಲ ಸ್ವಲ್ಪ ರಿಟರ್ನ್ ಮಾಡೋದಿದೆ. ಸೊ ಯಾರಿಗಾರು ಕೊಡ್ತೀನಿ. ಯಾರಿಗೂ ಕೊಡೋಲ್ಲ, ನನಗೆ ಗೊತ್ತಿದ್ದಾರೊಬ್ರು ಅವ್ರಿಗೆ ಕೊಡ್ತೀನಿ. ಸೊ ಅಂದ್ಕೊಂಡಿದ್ದೀನಿ ಇಷ್ಟು ಕೆಲಸ ಆಗಬೇಕು. ಇದು ತುಂಬ ಬಂಧುಗಳೇ ಇಲ್ಲಿ ನೋಡಿ ಇಷ್ಟು ವೇಸ್ಟ್ ಬಟ್ಟೆಗಳಿದ್ದಾವೆ. ಅಯ್ಯಪ್ಪ, ವೇಸ್ಟ್ ಬಟ್ಟೆ ಅಂದರೆ ಇಸ್ ಈಕ್ವಲ್ ಟು ವೇಸ್ಟ್ ಆಫ್ ಮನಿ. ಅಪ್ಪ ಇಷ್ಟು ದುಡ್ಡು ವೇಸ್ಟ್ ಮಾಡಿದ್ದೀನಿ ಅಂತ ಒಂದು ಸತಿ ಯೋಚನೆ ಮಾಡಬೇಕು. ಸೊ ಗೈಸ್ ಹರೀಶ್ ಅವ್ರು ಏನು ಹೇಳ್ತಾರೆ ಕೇಳೋಣ. ಇವ್ರು ಏನು ಹೇಳ್ತಾರೆ ಅಂತ ನಾನು ಈಗ ಹೇಳ. ಏನು ಹೇಳ್ತೀರಾ ಈಶ್ವರ? ಏನು ಹೇಳ್ತೀರಾ? ನಿಮ್ಮ ಅಭಿಪ್ರಾಯ ಹೇಳಿ. ಏನು ಹೇಳೋದು, ನೀನು ಒಬ್ಳದೇ ಆದ್ರೆ ಅದೊಂಥರ ಇಡೀ ಜಗತ್ತಲ್ಲಿ ಹೆಣ್ಮಕ್ಳಿಗೆಲ್ಲ ಅದೇ ಕಥೆ. ಏನು ಹೇಳಬಾರ್ದು, ನಾವೇನು ಹೇಳು ಯಾರು ಏನು ಕೇಳೋದು. ತಗೊಂತಾ ಇರಿ. ಹಾಗಂತ ನೀವೇನು ವೇಸ್ಟೇ ಮಾಡಿಲ್ವಾ? ಒಂದ್ಸಲ ಹಾಕೊಂಡ್ರೆ ಒಂದು ನಿಮಿಷ ಅದನ್ನು ದೊಡ್ಡ ಅವಾಗಲೇ ತೋರಿಸಿದ್ನಲ್ಲ, ಅದಕ್ಕೂ ಇದಕ್ಕೂ ಇರೋ ವ್ಯತ್ಯಾಸ ನೀವು ನೋಡ್ಕೊಳ್ಳಿ. ಇಲ್ಲಿ ನೋಡಿ ಎಷ್ಟು ಇಟ್ಕೊಂಡಿದ್ದಾರೆ. ಹಾಂ ಏನ್ರಿ ಇವಾಗ ಹೇಳಿ. ನಾವು ಒಂದ್ಸಲ ಹಾಕಿದ್ದು ಇನ್ನೊಂದ್ಸಲ ಹಾಕಲ್ಲ ಅಂತ ಏನಿಲ್ಲ. ಹೆಣ್ಮಕ್ಳು ಹಂಗಲ್ಲ. ಇವ್ರು ಟ್ರಿಪ್ಗಳಿಗೆ ಕರ್ಕೊಂಡೋಗ್ಬಾರ್ದು. ಟ್ರಿಪ್ಪು ಕರ್ಕೊಂಡೋದ್ರೆ ಟ್ರಿಪ್ ಬಜೆಟ್ಗೆ ಬಟ್ಟೆ ಬಜೆಟ್ ಜಾಸ್ತಿ ಆಗಿರ್ತದೆ. ಸುಳ್ಳು ಇದು ಸುಳ್ಳು. ಆ್ಯಂಡ್ ನಾನು ಮೋರವರ್ ನಾನು ತೊಗೊಳ್ತೀನಿ, ಒಪ್ಕೊತೀನಿ. ಹಾಗಂತ ನಾನೇನು ಸಾವಿರಾರು ರೂಪಾಯಿ ಖರ್ಚು ಮಾಡಲ್ಲ. ತಗೊಂಡ್ರೆ 300-400 ರೂಪಾಯಲ್ಲಿ ತೊಗೊತೀನಿ ಅಷ್ಟೇ. ಗೈಸ್ ಆ್ಯಕ್ಚುಲಿ ಇವಾಗ ನಾನು ರಿಟರ್ನ್ ಗಿಫ್ಟ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಇದು ಬಟ್ಟೆನ ನಾನು ಮೀಶೋಲ್ಲಿ ಮುಂಚೆನೇ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ವಾ. ಸೊ ರಿಟರ್ನ್ ಗಿಫ್ಟ್ಗೋಸ್ಕರನೇ ಅಂತಲೇ ತರ್ಸ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಆ್ಯಕ್ಚುಲಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಎಲ್ಲ. ಇದರೊಳಗಡೆ ಒಂದು ಬಳೆ ಮತ್ತು ಒಂದು ಬ್ಲೌಸ್ ಪೀಸ್. ಬ್ಲೌಸ್ ಪೀಸ್ ಇಲ್ಲಿದೆ ನೋಡಿ. ಇದನ್ನ ಹಿಂಗೆ ಫೋಲ್ಡ್ ಮಾಡ್ಕೋತೀನಿ ಚಿಕ್ಕದಾಗಿ. ನೆಕ್ಸ್ಟು ಅದರೊಳಗಡೆ ಈ ಬಳೆ ಪ್ಯಾಕ್ನ ಇಡ್ತೀನಿ. ನೆಕ್ಸ್ಟು ಇದೊಂದು ರಿಟರ್ನ್ ಗಿಫ್ಟ್ನ ಹಿಂಗಿಟ್ಟು ಫುಲ್ ಎಲ್ಲನೂ ಸೇರಿಸಿ ನೋಡಿ ಈ ಥರ ಒಂದು ರಬ್ಬರ್ ಬ್ಯಾಂಡ್ ಹಾಕ್ತೀನಿ. ಈ ಥರ ರಬ್ಬರ್ ಬ್ಯಾಂಡ್ ಪ್ಯಾಕಿಂಗ್ ಮಾಡ್ತೀನಿ. ಸೊ ದಟ್ ಎಲ್ಲ ನೀಟಾಗಿ ಆರ್ಗನೈಸ್ಡಾಗಿ ಒಂದೇ ಕಡೆ ಇರುತ್ತೆ ಅಂತ ಅಷ್ಟೆ. ಹೇಗಿದೆ ನನ್ನ ರಿಟರ್ನ್ ಗಿಫ್ಟ್? ಇದೊಂಚೂರು ಜುಟ್ಟು ಎಕ್ಸ್ಟ್ರಾ ಕಟ್ ಮಾಡಬೇಕು, ಬಟ್ ಈ ಥರ ಪ್ಯಾಕ್ ಮಾಡಿದ್ದೀನಿ. ಹೇಗಿದೆ ಐಡಿಯಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಯ್ ಗೈಸ್, ಇಲ್ಲಿ ನೋಡಿ ಇದು ಇದು ಗನ್. ಆದರೆ ಮನುಷ್ಯರು ಶೂಟ್ ಮಾಡೋ ಗನ್ ಅಲ್ಲ, ಇದನ್ನ ಶೂಟ್ ಮಾಡೋದು. ಸೊ ಇದನ್ನ ಆ್ಯಕ್ಚುಲಿ ಹಿಂಗೆ ಇಟ್ಕೊಂಡು ಹಿಂಗೆ ಅಮ್ಕಿದ್ರೆ ಗ್ಲೂ ಬರುತ್ತಾ. ನಿಮ್ಗೆ ಎಷ್ಟು ಅಮೌಂಟ್ ಆಫ್ ಗ್ಲೂ ಬೇಕೋ ಅಷ್ಟು ಹಾಕ್ಕೊಂಡು ಒಂದು ಕಡೆ ಈ ಫ್ಲವರ್, ಒಂದು ಕಡೆ ಈ ಫ್ಲವರ್ ಅಂಟಿಸ್ಬಿಟ್ರೆ ರೆಡಿ. ಹೆಂಗೆ ನಾವು ಒಬ್ಬಟ್ಟಿಗೆ ಅಂತೀನಿ. ಇದೇನಕ್ಕೆ? ಕರ್ಜಿಕಾಯಿಗೆ. ಹಾಂ ಕರ್ಜಿಕಾಯಿ ಕಷ್ಟಪಟ್ಟು 3 ಕೊಬ್ಬರಿ ತುರಿದಿದ್ದೀನಿ. ಅವಾಗ ವಿಡಿಯೋ ಮಾಡಲಿ. ಈಗ ಬಂದ್ಬಿಟ್ಟು ಇವಳು ಮಾತ್ರ ಎಲ್ಲ ಬೇಕು. ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಕೊಟ್ರು ಕೊಡು.
ಕೋಣನ್ ಮುಂದೆ ಹಿಂದೆ ಮಾಡ್ಕೊಂಡು ಮುಂದೆ ಏನೇ ಮಾತಾಡಿದ್ರು ಈಸಿಲ್ಲ. ಎಲ್ಲ ಮಾಡಿಸ್ಕೊಂಬಿಟ್ಟು ಗೈಸ್ ನಾಳೆ ನಂಗೆ ತುಂಬ ಇಂಪಾರ್ಟೆಂಟ್ ಡೇ ಇದೆ ನನ್ನ ಲೈಫಲ್ಲಿ. ಟೆನ್ಷನ್ ಇದೆ, ಭಯ ಇದೆ, ಎಲ್ಲ ಇದೆ. ಏನಾಗುತ್ತೆ ಅನ್ನೋ ಯೋಚನೆನೂ ಇದೆ. ಐ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್. ನಾಳೆ ಅಂತಿಮ ಘಟಕಕ್ಕೆ ಬಂದು ತಲುಪಿದ್ದೇನೆ. ಘಟಕ ಅಲ್ಲ ಅದು ಘಟ್ಟ. ಘಟ್ಟ ಏನೋ ಗೊಟ್ಟನೋ ಗೊತ್ತಿಲ್ಲ ನನಗೆ. ಸೊ ಭಯ ಆಗ್ತಾಯಿದೆ ನಾಳೆ ಇಷ್ಟೊತ್ತಿಗೆ. ಆದರೆ ಆಗಿದೆ ಅನ್ನೋ ಖುಷಿನೂ ಇರಲ್ಲ, ಆಗಲಿಲ್ಲ ಅಂತ ಬೇಜಾರಾಗುತ್ತೆ. ಸೊ ಐ ಡೋಂಟ್ ನೋ ನನ್ನ ಲೈಫಲ್ಲಿ ಈ ಪಾಯಿಂಟಿಗೆ ಬಂದು ನಿಂತಿದೆ ಅಂತ. ಸೊ ಹೋಪ್ ಎಲ್ಲರೂ ಕೀಪ್ ಯೋರ್ ಫಿಂಗರ್ಸ್ ಕ್ರಾಸ್ಡ್ ಆ್ಯಂಡ್ ಬ್ಲೆಸ್ ಮೀ. ನನಗೆ ನಾಳೆ ಹೋಗೋ ಕೆಲಸ ಆಗಲಿ ಅಂತ. ಸೊ ಏನು ಮಾಡೋದೋ ಗೊತ್ತಿಲ್ಲ. ಅದೀಶ್ ಅವ್ರ ಒಪಿನಿಯನ್ ಅಬೌಟ್ ಟುಮಾರೋ ಏನು? ನಿಮ್ಮ ಒಪಿನಿಯನ್ ಅಬೌಟ್ ಟುಮಾರೋ ಏನು? ಯಾರು ಏನೂ ಗೊತ್ತಿಲ್ಲ. ನಿಮ್ಮ ಸಿಕ್ಸ್ ಸೆನ್ಸ್ ಏನು ಹೇಳ್ತಾರೆ? ಆಗುತ್ತೆ ಅಂತ ಹೇಳ್ತಾರೆ, ಹಾಗೆ ಆಗುತ್ತೆ ಅಂತ. ಆದರೆ ಫುಲ್ ಖುಷಿ ಆಗ್ಬಿಡ್ತಲ್ಲ. ಹೌದು, ನನಗೆ ಭಯ ಆಗುತ್ತೆ. ಆದರೂ ಖುಷಿ ಆಗಿಲ್ಲ ಅಂದ್ರೆ ಖುಷಿ. ಯಾಕೆ? ಆದರೆ ನನಗೇನು ನನ್ನ ಆಗಲಿಲ್ಲ ಅಂದರೆ ನೆಂಟಿ ನಿಮ್ಮ ಜೊತೆನೇ ಇರ್ತಾಳಲ್ಲ ಯಾವಾಗ ಅಂತ ಖುಷಿ. ಬುಲ್ಡೆ ಇದು ಓವರ್ ಬುಲ್ಡೆ. ಡೋಂಟ್ ನೋ ಗೈಸ್, ನನ್ನ ಲೈಫಿನ ಮುಖ್ಯ ಘಟಕಕ್ಕೆ ಬಂದು ತಲುಪಿದ್ದೀನಿ. ಐ ಡೋಂಟ್ ನೋ. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ, ಕಾಳ್ಘಟ್ಟಮ್ಮನ ದೇವಸ್ಥಾನಕ್ಕೆ. ತಾಯಿನೇ ಕಾಪಾಡಬೇಕು. ಒಂಥರ ಟೆನ್ಷನ್ ನನಗೆ ಗೈಸ್. ನಮ್ಮ ಮನೆಯ ಅಡುಗೆ ಮನೆ ತೋರಿಸ್ತೀನಿ ಯಾವ ಸ್ಟೇಜಲ್ಲಿದೆ ಅಂತ. ಒಂಥರ ಮಿಕ್ಸ್ಡ್ ಮಸಾಲ ಬ್ಲಾಗ್ ಆಗಿಬಿಡುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಇದು. ಸೊ ಇವಾಗ ನೋಡಿ, ಇಲ್ಲೆಲ್ಲ ತೊಳೆದಿಕ್ಕಿದೀವ. ಡ್ರಾಯರ್ಸ್ ಎಲ್ಲ ಫುಲ್ ಖಾಲಿ ಆಗಿದ್ದಾವೆ. ಫುಲ್ ಆಂಟಿ ಪಾಪ ಅಲ್ಲಿ ಇನ್ನೂ ಮಾಡ್ತಾಯಿದ್ದಾರೆ ಕೆಲಸ. ಸೊ ಆಮೇಲೆ ಇಲ್ಲೆಲ್ಲ ತೊಳೆದು ದಬಾಕಿದ್ದೀವಿ. ಇಷ್ಟು ಪಾತ್ರೆಗಳನ್ನ ದಬಾಕಿದ್ದೀವಿ. ಇನ್ನೊಂದು 2 ಅವರಲ್ಲಿ ಅಡುಗೆ ಮನೆ ಕ್ಲೀನಿಂಗ್ ಆಲ್ಮೋಸ್ಟ್ ಮುಗಿಯುತ್ತೆ. ಐ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್. ನನಗೆ ಟೆನ್ಷನ್ ಅದು ಇದು ಮಧ್ಯೆ ಮತ್ತೆ ಇದೆಲ್ಲ ಏನೇನೋ ಚೆನ್ನ ಮಸಾಲ ಆಗ್ತಾಯಿದೆ. ಎನಿವೇಸ್ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡು ಕ್ಲೀನ್ ಮಾಡಬೇಕು. ಇಷ್ಟು ಪಾತ್ರೆಗಳಿದ್ದಾವೆ ನಮ್ಮ ಮನೇಲಿ. ಆ್ಯಂಡ್ ಇನ್ನೂ ನಾವು ಎಲ್ಲನೂ ತೊಳೆದಿಲ್ಲ ಆಯಿತಾ. ಲೈಕ್ ಡೈಲಿ ಯೂಸ್ ಮಾಡೋದು ಮಾತ್ರ ತೊಳೆದಿದ್ವಿ. ಯಾಕಂದರೆ ಎಲ್ಲದೂ ಮುಂಚೆ ಇದಕ್ಕೆ ಅಂತ ತೊಳೆದಿಕ್ಕಿದ್ವಿ. ಲೈಕ್ ಗೋಪಿ ಅಣ್ಣನ ಮದುವೆ ಟೈಮಲ್ಲಿ ಅಂತ ಹೇಳಿ ತೊಳೆದಿಕ್ಕಿದ್ನ. ಸೊ ಅಂಥವು ಇಲ್ಲಿದ್ದಾವೆ ನೋಡಿ. ಅಲ್ಲೊಂದು ಸ್ವಲ್ಪ ಇದ್ದಾವೆ. ಅದನ್ನ ನಾವು ಅದನ್ನ ರೆಗ್ಯುಲರಾಗಿ ಯೂಸ್ ಮಾಡಲ್ಲ. ಏನಾದ್ರು ಫಂಕ್ಷನ್ ಲೈಕ್ ಪೂಜೆ ಪುನಸ್ಕಾರಗಳಿದ್ರೆ ಅಷ್ಟೇ ಯೂಸ್ ಮಾಡ್ತೀವಿ. ಸೊ ಅವಾಗ ಹೆಂಗಿದ್ರು ಮತ್ತೆ ತೊಳ್ಕೊಳ್ಳೇಬೇಕು, ರೀಯೂಸ್ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಇಲ್ಲೆಲ್ಲ ನೋಡಿ, ಇದೆಲ್ಲ ಫುಲ್ ಕ್ಲಿಯರ್ ಆಗಿದೆ. ಅಲ್ಲೆಲ್ಲ ಜಾಡಿ ಎಷ್ಟು ಕಟ್ಟಿದೆ ನೋಡಿ. ಸೊ ಈಗೆಲ್ಲ ಆಲ್ಮೋಸ್ಟ್ ಕ್ಲೀನ್ ಆದ್ಮೇಲೆ ನಮ್ಮ ಅಡುಗೆ ಮನೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ದಿಸ್ ಇಸ್ ಹೌ ಇಟ್ ಇಸ್ ಗೋಯಿಂಗ್. ಕ್ಲೀನಿಂಗ್ ಏನು ಇಲ್ಲಿ ನೋಡಿ, ಇದು ನಮ್ಮ ಚಿಮ್ನಿಯಲ್ಲಿರೋ ಗಲೀಜು. ಅದಕ್ಕೆ ಅವಾಗ ಕ್ಲೀನ್ ಮಾಡ್ಬೇಕಂದ್ರೆ ಬರೀ ಅಡುಗೆ ಮಾಡೋದಲ್ಲ, ಕ್ಲೀನ್ ಮಾಡೋಕ್ಕಲ್ಲ. ನೈಸ್ ಜೋಕ್. ನಾನು ಯಾರಿಗೂ ನಾನು ವರಮಹಾಲಕ್ಷ್ಮಿ ಹಬ್ಬದ ಸೀರೆ ತೋರಿಸ್ತಾ ಇರಲಿಲ್ಲ. ಆ್ಯಂಡ್ ಹಿಯರ್ ಯು ಗೋ ಗೈಸ್. ಹೇಗಿದೆ ನನ್ನ ವರಮಹಾಲಕ್ಷ್ಮಿ ಹಬ್ಬದ ಸೀರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೂಪರ್ ಆಗಿದೆಯಾ? ಇದು ಆ್ಯಕ್ಚುಲಿ ಒಂಥರ ಯಾವ ಕಲರ್ ಗೊತ್ತಾ? ಪಿಂಕ್, ಬಟ್ ಡಬಲ್ ಶೇಡ್ ಥರ ಉಳಿಯುತ್ತೆ. ಒಂಥರ ಕ್ರೀಮ್ ಫೀಲಿಂಗು ಬರುತ್ತೆ ಆದರೆ ಬಟ್ ದಿಸ್ ಇಸ್ ಪಿಂಕ್ ಕಲರ್ ಸ್ಯಾರಿ. ಹೌ ಡು ಐ ಲಕ್? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಮೀನಾಕರಿ ವರ್ಕ್ ಇರೋದು. ಇದಕ್ಕೆ 6000 ಏನೋ ಆಯಿತು ನಾನು ತೊಗೊಂಡಾಗ. ಸೊ ಐ ಥಾಟ್ ಲೆಟ್ ಮೀ ಶರ್ಟ್ ವಿತ್ ಯು ಗೈಸ್ ಅಂತ. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಅಯ್ಯೋ, ನನ್ನ ಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ಆಗಿದೆ ಫೈನಲಿ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್
ಇಲ್ಲಿ ಪಲ್ಲು. ಸೊ ಫೈನಲಿ ರೆಡಿ ಆಯಿತು. 12 ಗಂಟೆ ಒಬ್ಬಿಟ್ಟೆ ಕುಡ್ಸೋದು. ಗೈಸ್ ಇದು ಹ್ಯಾಂಡ್ಸನ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಸ್ಯಾರಿ ಎಲ್ಲ ರೆಡಿಯಾಗಿದೆ, ಇಟ್ಟಿದ್ದೀನಿ. ಸೊ ಇದು ಹಿಂಗೆ ಬರುತ್ತಲ್ಲ, ಇದನ್ನ ನಾವು ಸ್ಟಿಫಾಗಿ ಫಿಕ್ಸ್ ಮಾಡ್ಕೋಬೇಕಿತ್ತು. ಸೊ ಇದನ್ನ ಫಿಕ್ಸ್ ಮಾಡಿಕೊಂಡ್ರೆ ಹ್ಯಾಂಡ್ಸ್ ರೆಡಿ. ಇದಕ್ಕೆ ಗುಂಪಿನ ತೊಗೊಂಡು ಚುಚ್ಕೋಬೇಕು. ಸೊ ನೀವು ಯಾವ ಥರ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಬಾಯ್. ನೋಡಿ ಹ್ಯಾಂಡ್ಸ್ ರೆಡಿ ಅಷ್ಟೇ. ಏನಮ್ಮ, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಕರ್ಜಿಕಾಯಿ ಮಾಡ್ತಾಯಿದ್ದೀನಿ. ಕರ್ಜಿಕಾಯಿ. ಸೊ ಇದಕ್ಕೆ ಏನು ಹಾಕ್ಕೊಂಡಿದ್ದೀನಿ ಅಂದರೆ ಕೊಬ್ಬರಿ ತುರಿ, ಗಸಗಸೆ, ಎಳ್ಳು ಮತ್ತು ಬೆಲ್ಲ ಕುಟ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಇವಾಗ ಕರ್ಜಿಕಾಯಿ ಮಾಡ್ತಾಯಿದ್ದೀವಿ. ಆ್ಯಂಡ್ ಇಲ್ಲಿ ಕಡಲೆ ಕೂಡ ಇಟ್ಕೊಂಡಿದ್ದೀನಿ ಪುಡಿ ಮಾಡಿ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಜೀವನದಲ್ಲಿ ಫಸ್ಟ್ ಟೈಮ್ ಯಾರಿಗೂ ಸಪೋರ್ಟ್ ಇಲ್ಲದೆ ಮಾಡ್ತಾ ಇರೋದು ನಾನು. ಸೊ ಯಾವ ಥರ ಆಗುತ್ತೆ ಅಂತ ನೋಡೋಣ ಬನ್ನಿ. ಆ್ಯಂಡ್ ನಾನು ಯಾವ ಥರ ಪಾಸ್ ಆದ್ನ ಫೇಲ್ ಆದ್ನ ಅಂತ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಸೊ ನೋಡಪ್ಪ, ಯಾರ್ದು ಸಪೋರ್ಟ್ ಇಲ್ವಂತ. ಕೊಬ್ಬರಿ ತುರ್ದೋದು ನಾನು, ಬೆಲ್ಲ ಕುಡ್ತೋದು ನಾನು, ಹೇಳೋದು ಮಾತ್ರ ಯಾರಿಗೂ ಸಪೋರ್ಟ್ ಇಲ್ಲ ಅಂತ. ಹಂಗಲ್ಲ, ಪ್ರಿಪ್ರೇಷನಲ್ಲಿ ಯಾವುದು ಸಪೋರ್ಟ್ ಇಲ್ಲ. ನಾನೇ ಸ್ವಂತ ಸ್ವಯಾರ್ಜಿತ ಮಾಡ್ತಾಯಿದ್ದೀನಿ. ಹಂಗೆ ಯಾವಾಗಲೂ ನಮ್ಮಮ್ಮ ಅಜ್ಜಿ ಕಲಿಸೋರು. ನಾನು ಇಲ್ಲಿ ಬಂದು ಫುಲ್ ದಿಲ್ದಾರಾಗಿ ಮಾಡ್ತಾಯಿದ್ದೆ. ಈ ಸತಿ ಇಲ್ಲೇ ಉಳ್ಕೊಂಡಿದ್ದೀನಿ, ಎಲ್ಲೂ ಹೋಗಿಲ್ಲ. ಸೊ ನಾನೇ ಮಾಡ್ತಾಯಿದ್ದೆ. ಗಾಯ್ಸ್ ಇವ್ನು ನೋಡಿ ಯಾಕೆ ಗಲಾಟೆ ಮಾಡ್ತಾ ಇದ್ದಾನೆ ಕೇಳಿ. ಅವ್ರ ಅಪ್ಪನ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ ಇವನು. ಯಾಕೆ ಗಲಾಟೆ ಮಾಡ್ತಾ ಇದ್ದಾನೆ ಕೇಳಿ. ಬೋಡ ಅವನು ಕಮೆಂಟ್ರಿ ರಾಜ ಅಲ್ವಾ. ಅವನಿಗೆ ಕ್ಯಾಮ್ರಾ ಅಂದ್ರೆ ಫುಲ್ ಖುಷಿ ಆಗ್ಬಿಡುತ್ತೆ, ಆಕ್ಟಿವ್ ಆಗ್ಬಿಡ್ತಾರೆ. ಅವ್ರಿಗೆ ಜಾನಿ ಜಾನಿ ಬಾಬಾ ಬ್ಲ್ಯಾಕ್ ಶೀಪ್ ಹೇಳು. Wool, yes, 3 ಸೊ ಗೈಸ್, ಒಂದು ಗುಡ್ ನ್ಯೂಸ್ ಇದೆ. ಕರ್ಜಿಕಾಯಿಗೆ ಇದನ್ನೇನಂತಾರೆ? ಕರ್ಜಿಕಾಯಿ ಅಂತಾರೆ ಅಷ್ಟೇ. ಇದನ್ನ ಏನೋ ಅಂತಾರೆ, ಉರಿಟ್ಟು. ಉರಿಟ್ ಅಂದ್ರೆ ಅಲ್ಲಿ ಇದು ಅಂಗನವಾಡಿಲಿ ಕೊಡ್ತಾರಲ್ಲ ಅದು. ನಾನೇನಂತ ದಡ್ಡಿ ಅಲ್ಲ ಗೈಸ್, ನಂಗೆ ಏನು ಕರ್ಜಿಕಾಯಿ ಮಿಕ್ಸ್ ಅಂತಾರೆ. ಕರ್ಜಿಕಾಯಿ ಮಿಕ್ಸ್ ಅಂತೆ. ಅದೇನೋ ಹೂರ್ಣ ಕಡೆ ಹೂರ್ಣ, ಕಜ್ಜಿಕಾಯಿ ಒಳಗೆ ಕರ್ಜಿಕಾಯಿ ಹಾಕೋ ಹೂರ್ಣ ಅಂತಾರೆ. ಸೊ ಅದಕ್ಕೆ ಹಿಟ್ಟು ಕಲ್ಸ್ಕೊಟ್ಟೋಗಿದ್ದಾಳೆ ಸುಪ್ರೀತಾ. ತೋರಿಸ್ತೀನಿ ಬನ್ನಿ. ಇವೇನು ನಾನು ಹಿಂಗೆ ಅಂಡರ್ ಎಸ್ಟಿಮೇಟ್ ಮಾಡ್ತಾನೆ, ನಮಗೇನು ಗೊತ್ತಾಗಲ್ಲ ಅಂತ. ಎಲ್ಲ ಸಪ್ರೇಟಾಗಿ ಇಟ್ಟಿದ್ದೀನಿ ನೋಡಿ ಇದು. ಸೊ ಇವಾಗ ಒತ್ತಿ ಇದನ್ನ ಅದರೊಳಗಡೆ ಹಾಕಿ ಪ್ರೆಸ್ ಮಾಡಿದ್ರೆ ಕರ್ಜಿಕಾಯಿ ಇಸ್ ರೆಡಿ. ಸೊ ನೆಕ್ಸ್ಟು ರವೆ ಉಂಡೆಗೆ ರೆಡಿ ಮಾಡ್ಕೋಬೇಕು. ಸೊ ಇಲ್ಲೇ ಬಾಣಲಿ ಇದೆ, ರವೆ ಎಲ್ಲ ಹುಡ್ಕೊಂಡು. ರವೆ ಉಂಡೆ ಫೇಲ್ ಆಗಲ್ಲ ಬಿಡಿ, ಅದು ಪಾಸ್ ಆಗಿಬಿಡುತ್ತೆ. ಯಾಕಂದರೆ ನಾನು ಅದನ್ನ ಮುಂಚೆಯಿಂದನೂ ಮಾಡಿದ್ದೀನಿ. ಸೊ ನಂಗೆ ಅದು ಎಕ್ಸ್ಪೀರಿಯನ್ಸ್ ಇದೆ. ಸೊ ಕರ್ಜಿಕಾಯಿ ಚಕ್ಲಿನೇ ನಂಗೆ ಇವಾಗ ದೊಡ್ಡಷ್ಟು ಚಾಲೆಂಜ್ ಅಂದರೆ. ಹೋಪ್ ಸೊ ಇಟ್ ಗೋಸ್ ವೆಲ್, ಫಿಂಗರ್ ಕ್ರಾಸ್ಡ್. ಕ್ರಿಮಿನಲ್ ಹೇಳು. ಹಾಯ್ ಗಾಯ್ಸ್, ರವೆ ಉಂಡೆ ಮಾಡ್ತಾಯಿದ್ದೀನಿ. ಸೊ ನೋಡಿ ಯಾವ ಥರ ಬರ್ತಾ ಇದೆ ಅಂತ. ಒಂದು ಬಿರಿಯಾನಿಗೂ 5 ದೇವರಿಗೆ ವಿತೌಟ್ ಎಂಜಲು ಮಾಡದೆ ತೆಗ್ದಿಕ್ತಾ ಇದ್ದೀನಿ. ಮಿಕ್ಕಿದ್ದನ್ನ ಆಮೇಲಿಂದ ಟೇಸ್ಟ್ ಮಾಡಿಬಿಟ್ಟು ಸಕ್ಕರೆ ಬೇಕು ಅಂದರೆ ಸಕ್ಕರೆ ಹಾಕ್ಕೊಂಡು ಕಲಿಸ್ತೀನಿ. ನಮ್ಮನೆ ಕರ್ಜಿಕಾಯಿ ಬೇಯ್ತಾ ಇದೆ ಇಲ್ಲಿ. ನೀನು ಯಾವತ್ತಾದ್ರೂ ಮಾಡಿದ್ದ ಸುಪ್ರೀತಾ ಕರ್ಜಿಕಾಯಿನ? ಈ ಥರ ಮಾಡಿದ್ದೀನಿ, ಎಲ್ಲ ರೆಡಿ ಮಾಡಿದ. ಅದೇ ಬೇಯಿಸೋದು ಮಾಡಿದ್ದಾಳೆ. ಅಂದರೆ ನಮ್ಮಿಬ್ರದ್ದು ಫಸ್ಟ್ ಟೈಮ್ ಇದು. ಹೆಂಗಿದೆ ಅಂತ ನಾನು ಟೇಸ್ಟ್ ಮಾಡಿಲ್ಲ. ಒಂದು 9 ತೆಗ್ದಿಟ್ಕೊಂಡ್ಬಿಟ್ಟು ಆಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ. ಇದನ್ನ ಕೋಡ್ಬಳೆ ಅಂತಾರೆ. ಹಿಂಗೆ ಜಾಯಿನ್ ಮಾಡಿದ್ರೆ ಕೋಡ್ಬಳೆ ರೆಡಿ. ಎಷ್ಟು ಕಷ್ಟಪಡ್ತಾ ಇದ್ದೀನಿ ನೋಡಿ ಒಂದು ತಿಂಡಿ ಮಾಡಬೇಕಾದ್ರೆ. ಈಸಿ ಇಲ್ಲ ಜೀವನ. ಅಲ್ಲಿ ಇದೇನೋ ಸಕ್ಸಸ್ ಆದರೆ ಎಲ್ಲರೂ ಮೆಚ್ಚುಗೆ ಕೊಟ್ಟರೆ ನೆಕ್ಸ್ಟ್ ಯಾವ ಥರ ಮಾಡೋದು ಅಂತ ಇನ್ನೊಂದು ಯಾವಾಗಾದರೂ ಹೇಳ್ತೀನಿ. ಪ್ರಿಯಕರೇ ಹೆಂಗ್ ಬರ್ತಾ ಇದೆ ಚಕ್ಲಿ? ನಾನು ಕರೆಕ್ಟಾಗಿ ಬಿಟ್ಟಿದ್ದೀನಿ, ಬೇಸಕ್ಕೆ ಗೊತ್ತಿಲ್ಲ ಜನಕ್ಕೆ. ಎಲ್ಲ ಕಟ್ ಮಾಡ್ತಾ ಬಿಡ್ತೀನಿ ಅಷ್ಟು. ತಿಟ್ಟ ಇಲ್ಲಿ ಇಷ್ಟು ಇದೆ, ಇಲ್ಲಿ ಹಿಂಗೆ ಬೇಯಿಸ್ತಾ ಇದ್ದೀನಿ. ಇಷ್ಟು ಮುರಿದಾಕಿದ್ದೀನಿ.
ದೇವ್ರಿಗೆ ಟೇಸ್ಟ್ ನೋಡೋಣ ಖಾರ ಆದ್ರೂ ತಿಂತೀನಿ ಸಿಹಿ ತಿನ್ನಲ್ಲ ಅಂತ ನಾಲ್ಕೇ ನಾಲ್ಕು ಕರ್ಜಿಕಾಯಿ ಎರಡು ರೌಂಡ್ ಚೀರೆ ಮ್ಯಾಕ್ ಕಟ್ಕೊಂಡು ನಿಂತಿದ್ದೀನಿ ನಾಪ ನಂದು ಫಸ್ಟ್ ಎವರ್ ಚಕ್ಲಿ ಅಂದ್ಕೊಳ್ಬೇಡಿ. ಕೋಡ್ಬಳೆ ಸಕ್ಸಸ್ಫುಲ್ ಆಗಿದೆ. ಹಾಂ ಬೇಡ ಸ್ಪ್ರೀತಾ, ಸಕ್ಸಸ್ಫುಲ್ ಆಗಿದೆ. ಸೊ ನಾನು ಚಕ್ಲಿ ಕೋಡ್ಬಳೆ ಮಾಡೋದು ಕಲ್ತ್ಬಿಟ್ಟೆ. ನನ್ನ ತಮ್ಮನೇಲಿಗೆ ಅಂತ ಒಂದು ಫೋಟೋ ತೆಗಿತೀರಾ ಗೈಸ್? ಫೈನಲಿ ಇವತ್ತು ಬಂದು ವೆಡ್ನೆಸ್ಡೇ, ಥರ್ಸ್ಡೇ ಫ್ರೈಡೇ ಹಬ್ಬಕ್ಕಿನ್ನೂ 2 ದಿನ ಟೈಮ್ ಇದೆ. ಸೊ ಇಲ್ಲಿ ನೋಡಿ ಎಲ್ಲ ಬೆಳ್ಳಿ ಸಾಮಾನೆಲ್ಲ ತೊಳೆದಿಕ್ಕಿದ್ದೀನಿ. ಆ್ಯಂಡ್ ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ಕೂಡ ಇದೆ. ಸೊ ಐ ಥಾಟ್ ಇದನ್ನೆಲ್ಲ ಕ್ಲೀನ್ ಮಾಡಿದ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ. ನಾಳೆ ಬ್ಯಾಕ್ ಡ್ರಾಪ್ ರೆಡಿ ಮಾಡಬೇಕು. ಏನು ಮಾಡಬೇಕು? ಹಾಂ, ಡೆಕೋರೇಷನ್ ಮಾಡಬೇಕು. ಇದೆಲ್ಲ ನಾಳೆ ಇಟ್ಕೊಂಡಿದ್ದೀನಿ. ಸೊ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವ್ಲಾಗ್ ಹಿಯರ್. ನಾವು ಮತ್ತೆ ಸಿಗೋಣ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.